ಕಾರ್ಯವಶತ್ತು ಪ್ರವಾಸೋದ್ಯಮ ಇಲಾಖೆ ಎಲ್ಲಾ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ಮಾನಿಟರ್ ಮಾಡಿಕೊಂಡು ಅದು ಉಸ್ತುವಾರಿ ವಹಿಸಿಕೊಂಡು ಅತ್ಯುತ್ತಮವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ನಿಮ್ಗೆ ಕೊಡ್ಲಿಕ್ಕೆ ಇವತ್ತು ತಯಾರಾಗಿ ನಿಂತಿರುವುದು ಕೂಡ ನಮಗೆ ಅತ್ಯಂತ ಸಂತೋಷ. ಅದಕ್ಕಾಗಿ ಅದರ ಸಚಿವರಾದ ಎಚ್ ಕೆ ಪಾಟೀಲ್ ಅವರನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುವ ಭಾಷಣ ಸಲ್ಲಿಸ್ತೇನೆ. ನೋಡಿ, ಕರ್ನಾಟಕದ ಹೃದಯ ಭಾಗವಾದ ಬೆಂಗಳೂರಿನಲ್ಲಿ ತಲೆ ಎತ್ತಿ ನಿಂತಿರುವ ಸತ್ಯ, ನ್ಯಾಯ ಮತ್ತು ಸಮಾನತೆಯ ಪ್ರತೀಕವಾಗಿರುವ ಪ್ರಜಾಪ್ರಭುತ್ವದ ಶಕ್ತಿ ಕೇಂದ್ರವೇ ಅದು ವಿಧಾನಸೌಧ ಅಂತ ಬಂದ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕದ ಅಸ್ಮಿತೆ ಮತ್ತು ಸ್ವಾಭಿಮಾನದ ಜೀವಂತ ಇವತ್ತು ಪ್ರತಿರೂಪವಾಗಿದೆ ಅಂತ ಹೇಳಲಿಕ್ಕೆ ಅನುಭವಬಹುದು. ಯಾಕೆ ಇದೆಲ್ಲ ಆಗ್ಬೇಕಂತ ಹೇಳಿದ್ರೆ, ದೇಶ ವಿದೇಶಗಳಿಂದ ಅಸಂಖ್ಯ ಪ್ರವಾಸಿಗರು ವಿಧಾನಸೌಧಕ್ಕೆ ಭೇಟಿ ನೀಡಿದರೂ ಕೂಡ 70 ವರ್ಷಗಳಷ್ಟು ಹಳೆಯದಾದ ಈ ಒಂದು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾದ ಈ ಭವ್ಯ ಕಟ್ಟಡದ ಒಳಗೆ ಯಾರಿಗೂ We at East Point Group of Institutions offer a wide range of courses that provide limitless opportunities, building skills over 2 decades. ಕೂಡ ಹೋಗಲು ಅವಕಾಶ ಮತ್ತು ಅನುಮತಿ ಇರಲಿಲ್ಲ. ಈ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸ ಎನ್ನುವ ವಿನೂತನ ಹಾಗೂ ಮಹತ್ವದ ಕಾರ್ಯಕ್ರಮವು ಸಾರ್ವಜನಿಕರಿಗೆ ವಾಸ್ತುಶಿಲ್ಪ ಪರಂಪರೆ ಜೀವಂತ ಸಾಕ್ಷಿಯಾಗಿರುವ ಈ ಸೌಧದ ಒಳಗೆ ಹೋಗಲು ಅನುಮತಿ ಕೊಡುವಂತಾಯಿತು. ಈ ಮೂಲಕ ನಾವಿಂದು ಇತಿಹಾಸದ ಒಂದು ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾರ್ವಜನಿಕರು ವಿಧಾನಸೌಧವನ್ನು ಒಳಗಿಂದ ನೋಡಬೇಕು. ಇದರ ಸಂವಿಧಾನದ ಇತಿಹಾಸ, ಅದರ ರಾಜಕೀಯದ ಮಹತ್ವ ಮತ್ತು ಆಡಳಿತ ವ್ಯವಸ್ಥೆ ಕುರಿತು ಸಮಗ್ರ ಅರಿವು ಪಡೆಯಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ. ವಿಧಾನಸೌಧ ಕೇವಲ ಆಡಳಿತವಾದ ಕೇಂದ್ರವಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ ವೈಭವ, ವಾಸ್ತುಶಿಲ್ಪ ಪರಂಪರೆ ಮತ್ತು ಜನತಾಂತ್ರಿಕ ಮೌಲ್ಯಗಳ ಪ್ರತೀಕವಾಗಿದೆ ಹೇಳಲಿಕ್ಕೆ ಬಯಸ್ತೇನೆ. ಭಾರತದ ನಾನಾ ಜಾತಿ, ನಾನಾ ಭಾಷೆ, ಧರ್ಮ, ಸಂಸ್ಕೃತಿಗಳ ವೈವಿಧ್ಯತೆಯಲ್ಲಿ ಪರಸ್ಪರ ಗೌರವ ಮತ್ತು ಸಮ್ಮಾನದಿಂದ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡೋ ಚರ್ಚೆ ಇಲ್ಲಿ ಅವಕಾಶ ಕಲ್ಪಿಸುವ ಒಂದು ದೇಗುಲವಾಗಿದೆ. ನಮ್ಮ ದೇಶದ ಸಂವಿಧಾನವು ಕೇವಲ ಕಾನೂನು ಗ್ರಂಥವಲ್ಲ. ನಮ್ಮ ದೇಶದ ಸಂವಿಧಾನವು ಅದು ಪ್ರತಿ ನಾಗರಿಕನ ಬದುಕಿನ ದಾರಿದೀಪವಂತಿದೆ. ಅದರಿಂದ ಅದನ್ನು ಕೇವಲ ಪುಸ್ತಕವನ್ನಾಗಿ ನೋಡದೆ ಅದರ ಜೀವಂತ ಅನುಭವವಾಗುವಂತೆ ಮಾಡುವ ಸಂವಿಧಾನಕ ಶಿಕ್ಷಣದ ಒಂದು ವೇದಿಕೆಯಾಗಿದೆ ಈ ಮಾರ್ಗದರ್ಶಿ ಒಂದು ಪ್ರವಾಸ. ಈ ಪ್ರವಾಸವು ಸಾರ್ವಜನಿಕರಿಗೆ, ವಿಶೇಷವಾಗಿ ಯುವ ಜನತೆ, ಸಮಾಜ ಮತ್ತು ಶಾಸಕಾಂಗದ ನಡುವಿನ ಸಂಬಂಧ ಅನಾವರಣಗೊಳಿಸುವ ಮೂಲಕ ನಮ್ಮ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಅರಿಯಲು ಪ್ರೇರಣೆ ನೀಡುತ್ತದೆ. ದೇಶಭಕ್ತಿ, ಜನಪರತೆ, ಸಾಮಾಜಿಕ ಜವಾಬ್ದಾರಿ ಹಾಗೂ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಾತ್ರವಲ್ಲದೆ ಸರ್ಕಾರದ ಕಾರ್ಯವಿಧಾನ, ಜನರ ಸಮಸ್ಯೆಗಳು, ಆಶಯಗಳು ಹಾಗೂ ಆಕ್ರೋಶಗಳು ಇಲ್ಲಿ ಜನಪ್ರತಿನಿಧಿಗಳ ಮಾತುಗಳಿಗಾಗಿ ಶಕ್ತಿಶಾಲಿ ಧ್ವನಿಯಾಗಿ ಬದಲಾಗಿ ಸಾಮಾಜಿಕ ಬದಲಾವಣೆಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ತದೆ. ಪ್ರಜಾಪ್ರಭುತ್ವ ಎಂದರೆ ಜನರಿಂದ ಜನರಿಗಾಗಿ, ಜನರ ಮೂಲಕ ನಡೆಯುವ ಆಡಳಿತ ವ್ಯವಸ್ಥೆ. ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸುವುದು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಎಂಬ ಸರ್ಕಾರದ 3 ಮುಖ್ಯ ಅಂಗಗಳ ನಡುವೆ ಸಂಯೋಜಿತ ಕಾರ್ಯವೈಖರಿಯ ಮೂಲಕ ದೇಶ ಹಾಗೂ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ ಎಂಬ ಯುವ ಜನತೆ ಅರ್ಥಕೊಳ್ಳುವಂತೆ ಮಾಡುವುದು ವಿಧಾನಸೌಧದಲ್ಲಿ ನಡೆಯುವ ಶಾಸನ ಚಟುವಟಿಕೆಗಳು ಮತ್ತು ನಿರ್ಣಯಗಳು ಜನಸಾಮಾನ್ಯರಿಗೆ ಜೀವನದ ಮೇಲೆ ಹೇಗೆ ಬದಲಾವಣೆ ತರುತ್ತದೆ ಎಂಬ ಆತ್ಮಾವಲೋಕನ ಹಾಗೂ ನೈಜ ಅನುಭವ ನೀಡುವುದು ಈ ಮಹತ್ವದ ಪ್ರವಾಸದ ಮಾರ್ಗದರ್ಶಿಯ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದರಿಂದಾಗಿ ನಮ್ಮ ನಾಡಿನ ವೈವಿಧ್ಯ ಸಂಸ್ಕೃತಿ ಸಂರಕ್ಷಿಸುವ ಅಗತ್ಯತೆ, ಸಮುದಾಯ ಸೇವೆ ಮಹತ್ವ ಹಾಗೂ ಸಾಮಾಜಿಕ ಮುಖ್ಯ ವ್ಯಕ್ತಿತ್ವದ ಬೆಳವಣಿಗೆ ಮುಂತಾದ ಮಹತ್ವದ ಮೌಲ್ಯಗಳನ್ನು ಯುವ ಮನಸ್ಸಿನಲ್ಲಿ ತುಂಬಿ ಅವರನ್ನು ಪ್ರಜ್ಞಾವಂತ ಮತ್ತು ಜವಾಬ್ದಾರಿತ ನಾಗರಿಕನಾಗಿ ರೂಪಿಸುವ ದಿಕ್ಕಿನಲ್ಲಿ ಈ ಪ್ರವಾಸ ಮಾರ್ಗದರ್ಶಿ ಯೋಜನೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಮೂಲಕ ಸ್ವಸ್ಥ, ದ್ವೇಷಮುಕ್ತ, ದುಶ್ಚಟ ಮುಕ್ತ ಮತ್ತು ದುಃಖ ಮುಕ್ತ ಸಶಕ್ತ ರಾಷ್ಟ್ರ ನಿರ್ಮಾಣ ಸಂಕಲ್ಪ ಹೊಂದಿರುವ ಮಹತ್ವದ ಶೈಕ್ಷಣಿಕ ಹಾಗೂ ಸಂವಿಧಾನಕ ಜಾಗೃತಿ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲ ಇವತ್ತು ಬಂದಿದ್ರಿ, ಬಹಳಷ್ಟು ವಿದ್ಯಾರ್ಥಿ ಯುವಕರು ತಾವೆಲ್ಲ ಇವತ್ತು ಬಂದಿದ್ರಿ. ನಾವು ಯಾಕೆಂತ ಹೇಳಿದ್ರೆ ಬಹುಶಃ ಇವತ್ತು ಈ ಒಂದು ವಿಧಾನಸೌಧದ ಆ ಒಂದು ಎಲ್ಲಾ ವಿಚಾರಗಳು ನಾವು ನಿಮಗೆ ತಿಳಿಸುವ ಅವಕಾಶ ಮಾಡಿ, ಜನರನ್ನು ಒಂದು ಹತ್ತಿರಗೊಳಿಸುವ ಒಂದು ವಿಚಾರ ಆಗುವಂತ ಅವಕಾಶ ಮಾಡಿ,
ನಿಮ್ಮನ್ನು ಈ ದೇಶ ಅತ್ಯಂತ ದೊಡ್ಡ ಸಂಪತ್ತಾಗಿ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಲ್ಲ ತಾವು ವಿದ್ಯಾರ್ಥಿಯಲ್ಲಿ ಯುವಕರು ವಿದ್ಯಾರ್ಥಿ ಇದ್ದೀರಿ. ನಾನು ನಿಮ್ಗೆ ಹೇಳುದು ಇಷ್ಟೇ, 30-35 ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮಾಗೆ ವಿದ್ಯಾರ್ಥಿಯಾಗಿದ್ದಾಗ ನಾನು ಕೂಡ ಸ್ಕೌಟ್ಸ್ ನಲ್ಲಿ ಸಕ್ರಿಯವಾಗಿದ್ದೆ. 30-35 ವರ್ಷಗಳ ಹಿಂದೆ ನಿಮ್ಮಾಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆ ಸ್ಕೌಟ್ ಡ್ರೆಸ್ ಹಾಕಿಕೊಂಡು ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದ್ರೆ ಅದು ದೇವರ ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ ಮತ್ತು ಈ ಕಾರ್ಯಕ್ರಮ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು.